ನೀವು ರಿಂಗ್ಸ್ ತೋರಿಸಿ. ನೋಡಿ ಸರ್, ಇದೆಲ್ಲ ಇತ್ತೀಚೆಗೆ ಬಂದಿರೋ ಹೊಸ ಮಾಡೆಲ್ಸ್. ಈ ಸೈಜ್ ಓಕೆ, ಬಟ್ ಡಿಸೈನ್ ಚೆನ್ನಾಗಿಲ್ಲ. ವಾವ್, ಸಿಂಪ್ಲಿ ಸೂಪರ್ಬ್. ವಾವ್ ಸರ್, ಇದು ನಿಮ್ಮ ಅಳಿಯಂಗ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಕಣಪ್ಪ. ಈ ರಿಂಗು ಖಂಡಿತ ನನ್ನ ಮಗಳಿಗೂ ಇಷ್ಟ ಆಗತ್ತೆ. ಅದು ಹೇಗ್ ಸರ್? ಹೇಳದ್ನಲ್ಲಪ್ಪ, ನಾನ್ ಸೆಲೆಕ್ಟ್ ಮಾಡಿದ ಪ್ರತಿ ವಸ್ತುನ ನನ್ನ ಮಗಳು. ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್. ನಿಮ್ ಮಗಳು ನೀವ್ ಹೇಳ್ದಂಗೆ ಕೇಳ್ತಾರೆ, ನೀವ್ ಏನ್ ತಂದು ಕೊಟ್ರು ಇಷ್ಟಪಡ್ತಾರೆ, ನಿಮ್ ಮಾತನ್ನ ಮೀರಲ್ಲ. ಒಟ್ನಲ್ಲಿ ನಿಮ್ ಮಗಳು ತುಂಬಾ ಒಳ್ಳೆಯವರು. 24 ಕ್ಯಾರೆಟ್ ಗೋಲ್ಡ್. ಕರೆಕ್ಟಾಗಿ ಹೇಳ್ದೆ ಕಣಪ್ಪ. ದಿನ ನನ್ನ ಮಗಳನ್ನ ನೋಡೋಂತರ ಹೇಳ್ಬಿಟ್ಟೆ. ಇದೇನ್ ಸರ್, ತುಂಬಾ ಟೈಟ್ ಆಗಿ ಕೂತಿದೆ. ಸರ್ ಬರ್ತಾ ಇಲ್ಲ ಸರ್. ನಾನೊಂದ್ಸಲ ಟ್ರೈ ಮಾಡ್ತೀನಿ. ನೋವಾಗ್ತಿದ್ಯಾ? ಪರವಾಗಿಲ್ಲ ಸರ್. ಬಂದ್ಬಿಡ್ತು. ಬಂದ್ಬಿಡ್ತು. ತಗೊಳ್ಳಿ, ಪ್ಯಾಕ್ ಮಾಡಿ. ಆಯ್ತು ಸರ್. ಥ್ಯಾಂಕ್ಸ್ ಕಣಪ್ಪ. ದೊಡ್ಡ ಮನ್ಸ್ ಮಾಡಿ ಬಂದು ಉಂಗ್ರ ಸೆಲೆಕ್ಟ್ ಮಾಡಿಕೊಟ್ಟೆ. ಸಂತೋಷ ಆಗ್ತಿದೆ. ಎಂತ ಮಾತು ಸರ್, ಅದ್ರಲ್ಲೇನಿದೆ? ನೀವ್ ಎಲ್ಲಿಗೆ ಹೋಗ್ಬೇಕೋ ಹೇಳಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ ಬಿಡಪ್ಪ, ಇಲ್ಲೇ ಪಕ್ಕದಲ್ಲೊಂದು ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಹೊರಡ್ತೀನಿ. ಓಕೆ ಸರ್. ಏನಪ್ಪ, ಒಂದ್ ನಿಮಿಷ. ನನ್ನ ಮಗಳು ಮದುವೆ ದಿನ ನಾನು ಫೋನ್ ಮಾಡ್ತೀನಿ, ನೀನ್ ತಪ್ಪದೇ ಬರಬೇಕು. ಒಂದ್ ನಿಮಿಷ, ನಂಬರ್ ಹೇಳು. 9884. ಅಯ್ಯೋ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆಯಲ್ಲ. ಹಾಗಾದ್ರೆ ನಿಮ್ ನಂಬರ್ ನನಗೆ ಕೊಡಿ, ನಾಳೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಸರಿನಾ? ಹೇಳಿ. ಓಕೆ ಸರ್. ಬರ್ತೀನಪ್ಪ. ಯಾ ಸರ್, ಬಾಯ್.
ಹೇಳಿ ಪ್ರಿಯಾ ಅವರೇ. ನೀವೀಗ ಎಲ್ಲಿದ್ದೀರಾ ಸಾಹೇಬ್ರೆ? ಮನೇಲಿದ್ದೀನಿ. ವೆರಿ ಗುಡ್. ಹಾಗಾದ್ರೆ ನಿಮ್ ಜೀವನ ತುಂಬಾ ಮುಖ್ಯ ಆಗಿರೋ ಈ ದಿನ ಒಂದ್ ಅರ್ಧ ಗಂಟೆ ನಂಗೋಸ್ಕರ ಎತ್ತೀನಿ. ಎಕ್ಸ್ಕ್ಯೂಸ್ ಮೀ, ಹ್ಮ್? ನೀವೇನ್ ಹೇಳ್ತಿದಿರೋ ಅರ್ಥ ಆಗ್ತಿಲ್ಲ. ನಂಗೋಸ್ಕರ ಒಂದ್ ಅರ್ಧ ಗಂಟೆ ನೀವ್ ಎಲ್ಲೂ ಹೋಗ್ದೆ ಮನೇಲೆ ಕೂತೀರಿ. ಯಾಕೆ? ಯಾಕೆ ಏನು ಅಂತ ಪ್ರಶ್ನೆ ಮಾಡಿದ್ರೆ ಈ ಪ್ರಿಯಾಗ್ ಇಷ್ಟ ಆಗಲ್ಲ. ನಾನ್ ಕೇಳಿದಕ್ಕೆಲ್ಲ ಎಸ್ ಅಂತ ಮಾತ್ರನೇ ಉತ್ತರ ಕೊಡ್ಬೇಕು. ಆಕ್ಚುಲಿ ನಾನು ಆಡಿಟರ್ನ ಮಾತಾಡ್ಸಕ್ ಹೋಗ್ಬೇಕು. ಯಾವ ಕೆಲ್ಸ ಆದ್ರೂ ಸರಿ, ಈ ಪ್ರಿಯಾ ಕೊಟ್ಟಿರೋ ಟೈಮ್ ಮುಗಿದ್ಮೇಲೆನೆ. ಇದು ನನ್ನ ಆರ್ಡರ್. ಅದು ಇನ್ನೇನು ಮಾತಾಡ್ಬೇಡಿ ಸಾಹೇಬ್ರೆ. ಅರ್ಧ ಗಂಟೆ ಎಲ್ಲೂ ಹೋಗ್ದೆ ಮನೇಲಿ ಇರ್ತೀರಾ ಅಷ್ಟೇ. ಬಾಯ್ ಬಾಯ್. ಅಕ್ಕ, ಎಲ್ಲಿಗೆ ಹೋಗ್ತಿದ್ಯಾ? ಕಾಲೇಜಲ್ಲಿ ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ. ನಾನು ಅರ್ಜೆಂಟಾಗಿ ಹೋಗ್ಬೇಕು. ನಿನ್ ಜೊತೆ ನಂಗೆ ಅದಕ್ಕಿಂತ ಅರ್ಜೆಂಟ್ ಕೆಲ್ಸ ಇದೆ. ನನ್ ಜೊತೆ ಬಾ. ಪ್ರಿಯಾ, ಎಲ್ಲಿಗೆ? ಹೇಳಿಲ್ಲ, ಸರ್ಪ್ರೈಸ್. ನಿನ್ ಸರ್ಪ್ರೈಸ್ ಎಲ್ಲ ಆಮೇಲೆ. ನಾನೀಗ ಹೋಗ್ಬೇಕು. ಅಮ್ಮ, ಅರೆ, ಅಮ್ಮ, ಏನೇ ಇದು? ಏನಾಯ್ತು? ನೋಡಮ್ಮ, ಅಕ್ಕಂಗ್ ಸರ್ಪ್ರೈಸ್ ಕೊಡ್ತೀನಿ ಬಾ ಅಂದ್ರೆ ಬರಲ್ಲ ಅಂತಿದ್ದಾಳೆ. ಹೋಗ್ಬೋದಲ್ವೇನೆ? ನಾನ್ ಕಾಲೇಜ್ಗೆ ಹೋಗ್ತಿದ್ದೀನಮ್ಮ. ನೀನೇನ್ ಅವಳಗ್ ಸಪೋರ್ಟ್ ಮಾಡ್ತಿದ್ಯಾ? ನಿನ್ ಕೆಲ್ಸ ಎಲ್ಲ ಸ್ವಲ್ಪ ಹೊತ್ತು ಸೈಡಿಗಿಡಕ್ಕ. ನಿನ್ ಜೀವನಕ್ ತುಂಬಾ ಮುಖ್ಯ ಆಗಿರೋ ಈ ದಿನ ಒಂದ್ ಅರ್ಧ ಗಂಟೆ ನಂಗೋಸ್ಕರ ಎತ್ತಿಡ್ತ್ಯಾ? ಇವಾಗ ಕಷ್ಟ ಪ್ರಿಯಾ. ಪ್ಲೀಸ್ ಅಕ್ಕ, ಪ್ಲೀಸ್ 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 ನಂಗೋಸ್ಕರ. ನಿನ್ ಮುದ್ದಿನ ತಂಗಿಗೋಸ್ಕರ ಒಪ್ಕೊಳಲ್ವಾ? ಪ್ಲೀಸ್ 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 ಪ್ಲೀಸ್. ಪಾಪ ಅಷ್ಟೊಂದ್ ಕೇಳ್ಕೊತಾ ಇದ್ದಾಳಲ್ಲ, ಹೋಗ್ಬೋದಲ್ವಾ? ಸರಿ. ನನ್ ಮುದ್ದು ಅಕ್ಕ, ನಡಿ. ಬಾಯ್ ಅಮ್ಮ. ಬಾಯ್. ನಡಿಯಕ್ಕ. ಇಲ್ಯಾವ್ ಸರ್ಪ್ರೈಸ್ ಇದೆ ಪ್ರಿಯಾ? 2 ನಿಮಿಷ ತಾಳ್ಮೆಯಿಂದ ಇರು. ಆ ಸರ್ಪ್ರೈಸ್ ಏನಂತ ನಿಂಗೆ ಗೊತ್ತಾಗತ್ತೆ. ಬಾ ಅಕ್ಕ. ನಿಶ್ಚಿತಾರ್ಥಕ್ಕೆ ಮುಹೂರ್ತ ನೋಡಕ್ ಹೊರಟಿದ್ದೀನಿ. ತುಂಬಾ ನೋವಾಗ್ತಿದೆ. ಪ್ರಿಯಾ, ಇವಾಗಾದ್ರೂ ಹೇಳ್ತೀಯಾ ಇದ್ಯಾರ್ ಮನೆ? ವೇಟ್ ಅಕ್ಕ, ವೇಟ್. ಸಾಹೇಬ್ರೇ, ಪ್ರಿಯಾ, ಸಾಹೇಬ್ರೇ, ಸಾಹೇಬ್ರೇ, ಪ್ರಿಯಾ. ಸಾಹೇಬ್ರೇ. ನಿಂತ್ಕೊಳ್ಳಿ. ಮುಗೀತು ಕಣೆ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿತ್ತರ್ಲಿ ತಿನ್ನಿ. ಹೇಳಿ ಜ್ಯೋತಿಷಿಗಳೇ. ಅಮ್ಮ, ರಾಧಿಕಾ ನಿಮ್ಮ ಮನೆಗೆ ಕಾಲಿಡೋದು ಶುಭನೇ ಹೊರತು ಅಶುಭ ಅಲ್ಲ. ಇಬ್ರು ಜಾತಕನೂ ತಾಳೆ ಹಾಕಿ ನೋಡಿದೆ. ಅಪಶಕುನದ ಬಗ್ಗೆ ನೀವು ಚಿಂತೆ ಮಾಡೋದೇ ಬೇಡ. ನಿಶ್ಚಿಂತೆಯಿಂದ ಇಬ್ಬರಿಗೂ ಮದುವೆ ಮಾಡ್ಬೋದು. ಒಳ್ಳೆ ಸುದ್ದಿ ಹೇಳಿದ್ದೀರಾ. ಇವಾಗ ನನ್ನ ಮನಸ್ಸು ನೆಮ್ಮದಿಯಾಗಿದೆ ಜ್ಯೋತಿಷಿಗಳೇ. ಫೋನ್ ಇಡ್ತೀನಿ.
ನೋಡಮ್ಮ ರಾಧಿಕಾ, ಇದು ನೀನ್ ಬಾಳಕ್ ಹೊರಟಿರೋ ರೀತಿ ಅನ್ನಿಸ್ತು. ಓ, ಇಲ್ಲಿದ್ದೀರಾ? ಸಾಹೇಬ್ರೆ, ಬನ್ನಿ ಹೊರಗಡೆ ಹೋಗೋಣ. ಯಾಕೆ? ಸರ್ಪ್ರೈಸ್. ನಿಮ್ಮ ಅಕ್ಕ ಬಂದಿದ್ದಾರಾ? ಪರವಾಗಿಲ್ವೇ, ಏನೋ ಅಂದ್ಕೊಂಡಿದ್ದೆ ನಿಮ್ಮನ್ನ. ತುಂಬಾ ಶಾರ್ಪ್ ಇದ್ದೀರಾ. ಹೌದು, ಅಕ್ಕನ್ ಕರ್ಕೊಂಡ್ ಬಂದಿದ್ದೀನಿ, ಅದಕ್ಕೆ ನಿಮ್ ಟೈಮ್ ಕೇಳಿದ್ದು. ಹಲೋ ಬಾಸು. ಸಾಹೇಬ್ರು ಅಂದ್ರೆ ರಾಜ ಇದ್ದಂಗೆ. ಸ್ವಲ್ಪ ಆ ದರ್ಪ ಮೇಂಟೈನ್ ಮಾಡಿ. ಓಕೆ. ಓಕೆ. ಕಾರ್ಡ್ ಅವರು ಕೈ ಸಿಕ್ಕಾಕೊಳ್ತು. ಟಿಟಿ ಇಂಜೆಕ್ಷನ್ ಹಾಕಿಸ್ಕೊಂಡ್ರಾ? ಹಾಕಿಸ್ಕೊಂಡೆ. ಆಂಟಿಬಯೋಟಿಕ್ಸ್ ಕೂಡ ತಗೋತಾ ಇದ್ದೀನಿ. 2 ದಿನ ಪೇನ್ ಕಿಲ್ಲರ್ ಕೂಡ ತಗೊಳ್ಳಿ, ನೋವು ಕಡಿಮೆ ಆಗತ್ತೆ. ಸರಿ ರೀ. ಆಹಾ, ನೋಡಿದ್ರ ಅತ್ತೆ, ಸಾಹೇಬ್ರ ಕೈಗೆ ಇಂಜುರಿ ಆಗಿರೋದ್ನ ನಾನೇ ಗಮನಿಸಿಲ್ಲ. ಆದ್ರೆ ಸಾಹೇಬ್ರ ಫ್ಯೂಚರ್ ಶ್ರೀಮತಿ ಅವರು ಟಕ್ಕಂತ ಕಂಡು ಹಿಡಿದು ಫ್ಯೂಚರ್ ಯಜಮಾನ್ರಿಗೆ ಸಜೆಷನ್ ಕೊಡ್ತಿದ್ದಾರೆ. ನೋ, ಇದನ್ನ ನಾನು ಒಪ್ಪಲ್ಲ. ನಿಮ್ಮಕ್ಕ ಫ್ಯೂಚರ್ ಶ್ರೀಮತಿಯಾಗಿ ನನಗ್ ಸಜೆಷನ್ ಕೊಟ್ಟಿದ್ದಲ್ಲ, ಫ್ಯೂಚರ್ ಡಾಕ್ಟರ್ ಆಗಿ ಅವ್ರ ಪ್ರೊಫೆಷನ್ ನಿಭಾಯಿಸಿದ್ದಾರೆ. ಅಬ್ಬಬ್ಬಬ್ಬಬ್ಬಬ್ಬ, ಅತ್ತೆ, ನಿಮ್ ಮಗ ಹೆಂಡತಿ ಆಗೋಳ್ಗೆ ಇವಾಗ್ಲೇ ಸಪೋರ್ಟ್ ಕೊಡಕ್ ಶುರು ಮಾಡ್ಬಿಟ್ರು, ನೋಡಿದ್ರಾ? ಮದ್ವೆ ಆಗೋಕ್ಕೂ ಮುಂಚೆನೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು, ಅದ್ರಲ್ಲೂ ಇವತ್ತು ನನ್ ಸೊಸೆ ಆಗೋಳು ಈ ರೀತಿ ಸಲಹೆ ತಗೋತಿರೋದು ತುಂಬಾ ಖುಷಿ ಕೊಡ್ತಿದೆ. ಅದಂತೂ ನಿಜಾನೇ ಬಿಡಿ. ನಮ್ಮ ಅಕ್ಕಂಗ್ ನೀವು ಅತ್ತೆ ತರ ಅಲ್ದೆ ತಾಯಿ ತರ ಸಪೋರ್ಟ್ ಮಾಡ್ತಿದ್ದೀರಾ.
ಹೋಗ್ ಬರ್ತೀವಿ ಆಂಟಿ. ಬಾಯ್ ಅತ್ತೆ. ಬಾಯ್ ಸಾಹೇಬ್ರೆ. ಬಾಯ್. ಅಮ್ಮ, ಆಡಿಟರ್ನ ಮೀಟ್ ಮಾಡಿ ಬರ್ತೀನಿ. ಆಯ್ತು. ಅಯ್ಯಯ್ಯೋ, ಏನಾಯ್ತು ಪ್ರಿಯಾ? ಅಯ್ಯಯ್ಯೋ, ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನನ್ನು ನಮ್ಮ ಅಕ್ಕನ್ನು ಡ್ರಾಪ್ ಮಾಡ್ತೀರಾ ಸಾಹೇಬ್ರೆ? ಏ ಬೇಡ. ಪರವಾಗಿಲ್ಲ ಅಕ್ಕ. ಬನ್ನಿ ಡ್ರೈವರ್, ಗಾಡಿ ತೆಗಿ. ಬಾಯ್. ಬಾಯ್. ಇಬ್ರು ಸುಮ್ನೆ ಕೂತಿದಾರಲ್ಲ, ನಾನಿದೀನಿ ಅಂತ ಸಂಕೋಚ ಪಡ್ತಿದಾರೇನೋ. ಡ್ರೈವರ್, ಕಾರ್ ನಿಲ್ಸಿ. ಅಕ್ಕ, 1 ನಿಮಿಷ ಬಂದೆ. ಎಲ್ಲಿಗೆ? ಕೆಲ್ಸ ಇದೆ ಅಕ್ಕ. ಹಲೋ ಡ್ರೈವರ್, ಕೆಳಗಿಳಿರಿ. ಯಾಕೆ ಮೇಡಮ್? ನಿಮ್ಗೂ ಕೆಲ್ಸ ಇದೆ, ಇಳೀರಿ. ನನಗೇನು ಕೆಲಸ ಇದೆ ಮೇಡಮ್? ಏ, ನಿಮ್ ಜೊತೆ ನಂಗೆ ಕೆಲ್ಸ ಇದೆ, ಇಳೀರಿ. ಓಕೆ ಸರ್. ಟೈಮ್ ನೋಟ್ ಮಾಡ್ಕೊಳ್ಳಿ. ಆಯ್ತು ಮೇಡಮ್. 10 ನಿಮಿಷ ಆದ್ಮೇಲೆ ಹೇಳಿ. ಸರಿ ಆಯ್ತು ಮೇಡಮ್. ಸರಿ ಮೇಡಮ್ ಅಂತ ಹಾಗ್ ನಿಂತ್ಕೊಂಡ್ರೆ ಹೇಗೆ? ಸೈಲೆಂಟ್ ಆಗಿ ಆ ಕಡೆ ಹೋಗಿ ಕೂಲ್ ಡ್ರಿಂಕ್ಸ್ ತಗೊಂಡ್ ಬನ್ನಿ. ಆಯ್ತು ಮೇಡಮ್. ಸಾರಿ, ನಾನು ನಿಮ್ ಮನೆಗ್ ಬಂದು ನಿಮ್ಮಮ್ಮಂಗೆ ತೊಂದ್ರೆ ಕೊಟ್ಟೆ ಅನ್ಸತ್ತೆ. ಇಷ್ಟರಲ್ಲಿ ನೀವು ಕಾಲಿಡ್ತಿರೋ ಮನೆ ಅದು. ಒಂದ್ ರೀತಿಲಿ ಈಗದು ನಿಮ್ಮನೇನೆ. ಯಾವ ತೊಂದ್ರೆನೂ ಆಗಿಲ್ಲ. ಮೇಡಮ್ ತಗೊಳ್ಳಿ ಮೇಡಮ್. ಹಾ, ಹಾಗೆ ನೋಡೋದಾದ್ರೆ ನಾನು ನಿಮಗೆ ಸಾರಿ ಹೇಳಬೇಕು. ಯಾಕೆ? ನಾನು ನಿಮ್ಮ ಕಾಲೇಜಿಗೆ ಬರಬಾರ್ದಾಗಿತ್ತು. ನಿಮ್ಮ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದ್ರ ಬಗ್ಗೆ ಯೋಚನೆ ಮಾಡೋದನ್ನೇ ಹೊರತು ನಿಮಗೆ ತೊಂದರೆ ಆಗ್ಬೋದು ಅಂತ ಯೋಚಿಸ್ಲಿಲ್ಲ. ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ ನಾನು. ಮೇಡಮ್ ಚಿಪ್ಸ್ ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಿಮ್ಮ ಹಾಬೀಸ್ ಏನ್ರಿ?
10 ನಿಮಿಷ ಆಯ್ತಾ? 1/4 ಗಂಟೆ ಆಯ್ತು ಮೇಡಮ್. ಹೋಗೋಣ ನಡೀರಿ. ಆದ್ರೆ ನೀವಿನ್ನೂ ಚಿಪ್ಸೇ ತಿಂದಿಲ್ವಲ್ಲ ಮೇಡಮ್? ಅನ್ಕೊಂಡಿದ್ ಕೆಲ್ಸ ಮುಗ್ದೋಗಿದೆ, ಅಷ್ಟ್ ಸಾಕು. ನಡೀರಿ. ಸಾಹೇಬ್ರೆ, ನೀವ್ ಅಕ್ಕನ ಡ್ರಾಪ್ ಮಾಡಿ. ನಂಗ್ ಬೇರೆ ಕೆಲ್ಸ ಇದೆ, ನಾನು ಹೊರಡ್ತೀನಿ. ಒಬ್ಳೇ ಹೋಗ್ತೀಯಾ? ನಾನು ಬರ್ತೀನಿ. ಅಕ್ಕ, ನಾನ್ ಬೇರೆ ಕೆಲ್ಸದ ಮೇಲೆ ಹೋಗ್ತಿದ್ದೀನಿ, ನೀನ್ ಹೋಗು. ನಾನು ಡ್ರಾಪ್ ಮಾಡ್ತೀನಿ ಬಿಡಿ. ಥ್ಯಾಂಕ್ ಯು. ಡ್ರೈವರ್, ನೀನು ಹೊರಡು. ಅದು ಎಸ್